ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿರತಕ್ಕಂಥ ಎಸ್ಐಟಿ ಈಗ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ, HD ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣಗೆ ನೋಟಿಸ್ ಅನ್ನ ಕೊಡಲಾಗಿದೆ. ತುರ್ತು ವಿಚಾರಣೆಗೆ ಹಾಜರಾಗುವಂತೆ SIT ನೋಟಿಸ್ ಅನ್ನ ಕೊಟ್ಟಿದೆ. ಹೊಳೆನರಸೀಪುರದಲ್ಲಿ ದಾಖಲಾಗಿರುವ FIR ಅಡಿ ಈ ನೋಟಿಸ್ ಇವಾಗ ಕೊಟ್ಟಿದ್ದಾರೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ SITಗೆ ಪತ್ರವನ್ನು ಬರೆಯಲಾಗಿದೆ. ಯಾಕೆ ಏನು ವಿಚಾರ ಅಂದರೆ, ಅಪ್ರಾಪ್ತೆಯರ ಮೇಲೆ ದೌರ್ಜನ್ಯ ಎಸಗಿರುವ ಶಂಕೆ ಇದೆ, ಇದನ್ನು ನಿಮ್ಮ ತನಿಖೆಯಲ್ಲಿ ಕನ್ಸಿಡರ್ ಮಾಡಿ ವರದಿ ನೀಡುವಂತೆ SITಗೆ ಪತ್ರವನ್ನು ಬರೆದಿದ್ದಾರೆ ಮಕ್ಕಳ ಆಯೋಗ. ನೀವು ಈ ಪ್ರಕರಣದ ತನಿಖೆಯಲ್ಲಿ ಒಂದು ವೇಳೆ ಏನಾದರೂ ಅಪ್ರಾಪ್ತೆಯರ ಮೇಲೆ ದೌರ್ಜನ್ಯ ಎಸಗಿದ್ದರೆ, ಆ ವಿಚಾರ ನಿಮ್ಮ ತನಿಖೆಯಲ್ಲಿ ಗೊತ್ತಾದರೆ ಅದನ್ನು ವರದಿಯನ್ನು ನಮಗೆ ಕೊಡಬೇಕು ಅಂತ SITಗೆ ಮಕ್ಕಳ ಆಯೋಗ ಕೂಡ ಪತ್ರ ಬರೆದಿದ್ದಾರೆ. ಯಾಕೆಂದರೆ ಸಂತ್ರಸ್ತೆಯೊಬ್ಬಳು ಮಾತನಾಡಬೇಕಾದ್ರೆ ನನ್ನನ್ನು ಬಳಸ್ಕೊಂಡಿದ್ದಾರೆ, ನನ್ನ ಮಗಳನ್ನು ಬಳಸ್ಕೊಂಡಿದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಹಾಗಾಗಿ ನೋಟಿಸನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಆಯೋಗ ಕೂಡ ಎಂಟ್ರಿ ಆಗ್ತಾ ಇದೆ. ಏನಿದು ವಿಚಾರ, ಯಾಕಾಗಿ ಸರ್? ಈ ನಿಮ್ಮ ದೃಶ್ಯ ಮಾಧ್ಯಮಗಳಲ್ಲಿ ನಾವು ಗಮನಿಸಿದ ಹಾಗೆ ಸಂತ್ರಸ್ತೆ ಒಬ್ಬಳು ಪ್ರಜ್ವಲ್ ಅವರು ನನಗೆ ವಾಟ್ಸಪ್ ಕಾಲ್ ಮಾಡಿ ನನ್ನೊಂದಿಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಲ್ದೇ, ಅನುಚಿತವಾಗಿ ವರ್ತನೆ ಮಾಡಿದ್ದಲ್ದೇ, ನನ್ನ ಮಗಳೊಂದಿಗೂ ಸಹ ಅವರು ಅನುಚಿತ ವರ್ತನೆ ಮಾಡಿದ್ರು, ಮಾತಾಡ್ತಾಯಿದ್ರು, ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾಯಿದ್ರು ಅನ್ನೋ ಒಂದು ದೃಶ್ಯ ಮಾಧ್ಯಮಗಳು ನಮ್ಗೆ ಗಮನಕ್ಕೆ ಬಂದಿದೆ. ಇದು ಮಕ್ಕಳ ಹಕ್ಕುಗಳ ಆಯೋಗ ಬಹಳ ಗಂಭೀರವಾಗಿ ತಗೊಂಡಿದೆ. ಆ ಮಗಳ ವಯಸ್ಸೇನು, ಈ ಥರದ ಅಪ್ರಾಪ್ತ ಮಕ್ಕಳು ಏನಾದರೂ ಇಂಥ ಒಂದು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಅನುಮಾನ ಎದುರಾಗಿದೆ. ಹೀಗಾಗಿ ನಾವು SIT ಅವರಿಗೆ ಈಗಾಗಲೇ ನಾವು ಪತ್ರ ಬರೀಲಿಕ್ಕೆ ನಾವು ತಯಾರಾಗಿದ್ದೀವಿ. ಏನಂದರೆ, ಸಮಗ್ರವಾಗಿ ತನಿಖೆ ಮಾಡಬೇಕು, ಅದರಲ್ಲಿ ಏನಾದರೂ ಅಪ್ರಾಪ್ತರಿದ್ದರೆ ಅದರ ಪೂರ್ಣ ವರದಿಯನ್ನು ನಮ್ಮ ಆಯೋಗಕ್ಕೆ ಕೊಡಬೇಕು.